ಸ್ನೇಹಿತರೆ, ನೀವು ಕೂಡ ನಿಮ್ಮ ಮಕ್ಕಳನ್ನ ಸ್ಕೂಲು ಕಾಲೇಜ್ ಕಳಿಸ್ತಾ ಇದ್ರೆ ಒಂದು ಸ್ವಲ್ಪ ಎಚ್ಚರದಿಂದಿರಿ. ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟ್ ಜಗತ್ತಿದು. ಕೈಗೊಂದು ಮೊಬೈಲ್ ಕೊಟ್ಟು ಕಳಿಸ್ತೀರ, ಅಲ್ಲಿ ಯಾವುದೋ ಕಡೆಯಿಂದ ತಪ್ಪು ಹಾದಿನ ಹಿಡಿಬೋದು. ಅದಕ್ಕೋಸ್ಕರ ಒಂದು ಸಲ ನೀವು ಕೂಡ ನಿಮ್ಮ ಮಕ್ಕಳ ಮೇಲೆ ಕಣ್ಣಿಟ್ಟಿರಿ. ಯಾಕಂದ್ರೆ ತುಂಬ ಘಟನೆಗಳನ್ನ ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಏನಂದ್ರೆ ಸ್ಕೂಲ್ ಕ್ಲಾಸ್ ರೂಮಲ್ಲಿ ಏನಾದರೂ ತಪ್ಪು ಮಾಡಿದರೆ ಶಿಕ್ಷಕರ ತಿದ್ದಿ ಪಾಠ ಹೇಳ್ತಾರೆ. ಅದೇ ನೀವು ಮನೆಯಿಂದ ಸ್ಕೂಲ್ವರೆಗೂ ಹೋಗೋ ದಾರಿಯಲ್ಲಿ ತಪ್ಪು ಮಾಡಿದ್ರೆ ಅಲ್ಲಿ ಯಾರೂ ಹೇಳೋಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಏನು ಕಾಲೇಜ್ ಹೋಗ್ತಾವ್ರೋ, ಕ್ಲಾಸ್ ರೂಮ್ಗೆ ಹೋಗಿ ಕೂರ್ತಾವ್ರ ಇಲ್ಲ, ಅಥವಾ ಬಂಕ್ ಮಾಡ್ತಾವ್ರ, ಅಥವಾ ಏನಾದರೂ ಬೇರೆ ರೂಢಿಗಳ ಹಾಕೋತಾವ್ರ, ಕಾಲೇಜ್ ಒಳಗೆ ಕೂತ್ಕೊಂಡು ಬಂಕ್ ಮಾಡಿಬಿಟ್ಟು ಎಲ್ಲಾದರೂ ಸುತ್ತಾವ್ರ, ಅಥವಾ ಏನಾದರೂ ಚಟಗಳಿದೆಯಾ, ಇಂಥದಕ್ಕೆ ತುತ್ತಾಗ್ತಾರೆ. ಸ್ನೇಹಿತರೆ, ಅವ್ರ ತಪ್ಪಲ್ಲ, ಅವರ ವಯಸ್ಸಿನ ತಪ್ಪು. ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಒಂದ್ಸಲ ನೀವು ಕಣ್ಣಿಟ್ಟು ಏನು ಮಾಡ್ತಾವ್ರೆ ಏನಿಲ್ಲ ಕೇಳ್ಕೊಂಡು ಮಾಡ್ಕೊಂಡಿದ್ರೆ, ಯಾಕಂದರೆ ಯಾವುದೋ ಒಂದು ಹಾಸ್ಟೆಲ್ ಇರೋ ಕಾಲೇಜ್ ಹೋಗಿ ಸೇರಿಸಿದ್ರೆ ಆಯ್ತಪ್ಪ, ನಾವು ದುಡ್ದವ್ರು ಡೊನೇಷನ್ ಕಟ್ತಾ ಇದ್ದೀವಿ, ಅವ್ರು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡಿರ್ತೀರ. ಆದರೆ ಅಲ್ಲಿ ದುಶ್ಚಟಗಳು ಕಲಿತಾರೆ. ಸ್ನೇಹಿತರೆ, ನಾವು ಮೊನ್ನೆ ಒಂದು 2-3 ವಿಡಿಯೋಗಳು ನೋಡಿದೆ. ಯಾವುದೋ ಹಾಸ್ಟೆಲ್ನಲ್ಲಿ ಹುಡುಗರು ಕೂತಿರೋಂಥ ಎಲ್ಲ ಹುಡುಗರು ಕುಂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ರು. ಅಂದರೆ ತಂದೆ ತಾಯಿ ಕನಸು ಮಕ್ಕಳು, ಅವ್ರೇನೋ ಓದ್ತಾರೆ, ಏನೋ ಸಾಧಿಸ್ತಾರೆ, ಮತ್ತು ನಮ್ಮ ಹೆಸರನ್ನ ಇದು ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆದರೆ ಅದರಲ್ಲಿ ಯಾರೋ ಇಬ್ಬರು ಸಿಗರೇಟ್ ಸೇರೋದಕ್ಕೆ ಬೇರೆಯವರು ಕೂಡ ರೂಢಿ ಆಗಿಬಿಡುತ್ತೆ. ಸ್ನೇಹಿತರೆ, ಅದಕ್ಕೋಸ್ಕರ ಮಕ್ಕಳ ಮೇಲೆ ನೀವು ಕೂಡ ಒಂದ್ಸಲ ಕಣ್ಣಿಟ್ಟಿರಿ. ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ತಿದ್ದುತ್ತಾರೆ ಅಂತಿಲ್ಲ. ಒಂದು 5 ಜನ ಗುಂಪಲ್ಲಿ ಒಬ್ಬನಿಗೆ ಕೆಟ್ಟವನಿದ್ರೆ ಅಂದ್ರೆ ಅವ್ರು ಎಲ್ಲರನ್ನೇ ಕೆಡಿಸ್ಬಿಡ್ತಾನೆ. ಅದಕ್ಕೋಸ್ಕರ ಮಕ್ಕಳ ಮೇಲೆ ಕೂಡ ಒಂದು ಕಣ್ಣಿಟ್ಟಿರಿ, ಸರಿನಾ?